ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಓಕೆ, ಕಾವೇರಿ ನೀರು ಹಂಚಿಕೆ ವಿಚಾರಕ್ಕೆ ಬಂದಿರುವ ಆದೇಶದ ವಿರುದ್ಧ ಇಡೀ ರಾಜ್ಯದ ಜನ ಇವತ್ತು ಸಿಡಿದೆದ್ದಿದ್ದಾರೆ. ಸಂಘಟನೆಯವರು, ರೈತರು ಅತಿ ದೊಡ್ಡ ಹೋರಾಟ ಮಾಡ್ತಿದ್ದಾರೆ. ಇದೆಲ್ಲವನ್ನ ಗಮನದಲ್ಲಿಟ್ಕೊಂಡು ಸರ್ಕಾರ ಮುಂದಿನ ನಡೆ ಹೇಗೆ ಅನುಸರಿಸುತ್ತೆ, ಕಾನೂನು ಹೋರಾಟ ಹೇಗಿರುತ್ತೆ ಮತ್ತು ಭಾನುವಾರ ನಡೆಯುವಂತಹ ಸಭೆಯಲ್ಲಿ ಯಾವ ತೀರ್ಮಾನಕ್ಕೆ ಬರ್ತಾರೆ ಮುಖ್ಯಮಂತ್ರಿಗಳು, ಇದು ಪ್ರಶ್ನೆ ಇರೋದು. ಇದ್ರ ಬಗ್ಗೆ ಇವತ್ತು ಚರ್ಚೆ ಮಾಡೋಣ ಸುದೀರ್ಘವಾಗಿ. ನಮ್ಮ ಜೊತೆಗೆ ಅತಿಥಿಗಳು ಜಾಯಿನ್ ಆಗಿದ್ದಾರೆ. ಬಿಜೆಪಿ ವಕ್ತಾರರು ಆದಂತಹ ಕಾಂತಿ ಶೆಟ್ಟಿ ಮೇಡಮ್ ಇದ್ದಾರೆ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಜೆಡಿಎಸ್ ವಕ್ತಾರರು ಆದಂತಹ ನಾಗೇಂದ್ರ ಸರ್ ನಮ್ಮ ಜೊತೆಗೆ ಜಾಯಿನ್ ಆಗಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಗುರುದೇವ ನಾರಾಯಣ ಕುಮಾರ್, ಅಧ್ಯಕ್ಷರು, ಕನ್ನಡ ಚಳುವಳಿ ಕೇಂದ್ರ ಸಮಿತಿ, ಕೆಲವೇ ಕ್ಷಣಗಳಲ್ಲಿ ಅವರು ಕೂಡ ಭಾಗಿಯಾಗ್ತಾರೆ. ನಂದನ್ ಕಶ್ಯಪ್, ಕಾಂಗ್ರೆಸ್ ವಕ್ತಾರರು ಕೂಡ ನಮ್ಮ ಜೊತೆಗೆ ಜಾಯಿನ್ ಆಗಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಮೊದಲೇದಾಗಿ ಕಾಂತಿ ಶೆಟ್ಟಿ ಮೇಡಮ್ ಇಂದ ಪ್ರಾರಂಭ ಮಾಡ್ಬಿಡೋಣ. ಮೇಡಮ್, ಈಗ ಪಕ್ಷ ಭೇದ ಮರೆತು ಒಗ್ಗಟ್ಟಾಗಿ ನಿಂತ್ಕೊಂಡು ನಾಡಿನ ನೆಲ ಜಲ ಭಾಷೆ ಬಂದಾಗ ಒಗ್ಗಟ್ಟಾಗಿ ಏನು ಮಾಡಬಹುದು ಅನ್ನೋದ್ರ ಬಗ್ಗೆ ತೀರ್ಮಾನ ಕೈಗೊಳ್ಳಬೇಕು. KRS ಡ್ಯಾಮ್ ಮುತ್ತಿಗೆ ಹಾಕ್ಬಿಡ್ತೀವಿ, ರೈತರ ಜೊತೆಗೆ ಹೋರಾಟ ಮಾಡ್ಬಿಡ್ತೀವಿ, ಬೀದಿಗಿಳಿದು ಬಿಡ್ತೀವಿ, ಇದೇ ಪರಿಹಾರನ ಬಿಜೆಪಿ ನಾಯಕರಿಗೆ ಅಂತ ಮಾಡಬೇಕಾದಾಗ ಮಾಡಬೇಕಾಗಿರೋ ವಿಚಾರಗಳಲ್ಲಿ ಮಾಡಲಿಲ್ಲ ಬಿಜೆಪಿ ನಾಯಕರು. ಈಗ ಒಗ್ಗಟ್ಟಾಗಿ ನಿಲ್ಲೋ ಸಮಯದಲ್ಲಿ ನಾವು ಹೋರಾಟ ಮಾಡ್ತೀವಿ ಅಂತ ಹೊರಟಿದ್ದೀರಿ. ಮಾನ್ಯ DK ಶಿವಕುಮಾರ್ ಅವರು ಅವರ CM ಆಗಬೇಕು ಅಂತ ಆ ಬ್ಯುಸಿಯಲ್ಲಿದ್ರು ಸ್ವಲ್ಪ ದಿನದ ಹಿಂದೆ. ಈಗ ಇವತ್ತು 57-58 ದಿನ ಆಗಿದೆ. ಸಚಿವ ಸಂಪುಟ ವಿಸ್ತರಣೆ ಚರ್ಚೆಯಲ್ಲಿದ್ದಾರೆ. ಈ ಆಡಳಿತ ಹಸ್ತಾಂತರ ಅನ್ನೋದು ಕರ್ನಾಟಕ ರಾಜ್ಯದ ಜನತೆಗೆ ಇದು ಇವರ ಇಂಟರ್ನಲ್. ಇದು ಇದರಲ್ಲಿ ನಾವು ಹೇಳಬೇಕಾಗಿರೋದು ತುಂಬಾ ಇಂಪಾರ್ಟೆಂಟ್. ಈ ರಾಜ್ಯದಲ್ಲಿ ಕಾವೇರಿ ನೀರಿನ ಸಂಬಂಧ ಸರಿಯಾದ ಮಾಹಿತಿ ನೀಡಿದ್ದರೆ ಇವತ್ತು ಈ ಆದೇಶ ಬರ್ತಾ ಇರಲಿಲ್ಲ. ಆದೇಶ ನಾನು ಮತ್ತೊಮ್ಮೆ ಹೇಳ್ತಾ ಇರೋದು, ಮತ್ತೆ ಅದನ್ನು ಹೇಳ್ತಾ ಇರ್ತೀವಿ ನೋಡಿ. ರಾಜ್ಯದ ಹಿತಕ್ಕಿಂತ ಜಾಸ್ತಿ ತಮಿಳ್ನಾಡು ರೈತರ ಹಿತ CM ಅವರಿಗೆ ಇದ್ದಂಗಿದೆ. ಇಲ್ಲಾಂದ್ರೆ ಈ ಆದೇಶ ಬರೋ ಮೊದಲು ಕೂಡ 800 ನೀರು ಬಿಡ್ತಾ ಇದ್ರು. ಆ ಸಮಯದಲ್ಲಿ ಇದ್ರ ಬಗ್ಗೆ ಚರ್ಚೆ ಆಗಿಲ್ಲ. ಮುಖ್ಯಮಂತ್ರಿ DK ಶಿವಕುಮಾರ್ ಅವರೇನು ಸಭೆಯಲ್ಲಿ ಇರ್ಲಿಲ್ಲ. ಅವರು ತಮಿಳುನಾಡು ಪರವಾಗಿ ನೀವು ವಾದ ಮಾಡಿ ಅಥವಾ ತಮಿಳುನಾಡು ಪರವಾಗಿ ನಾನು ಅದನ್ನು ಹೇಳ್ತಾ ಇಲ್ಲ ನೋಡಿ. ಈ ಆಡಳಿತ ಹಸ್ತಾಂತರ ಅನ್ನೋದಿದೆಯಲ್ಲ, ಕರ್ನಾಟಕ ರಾಜ್ಯ ಜನರಿಗೆ ಇದು ಶಾಪವಾಗಿ ಪರಿಣಮಿಸಿದೆ. ಈ 57 ದಿನ ಆಗಿದೆ. ಇವತ್ತು ಸಚಿವ ಸಂಪುಟ ಆಗಿದೆಯಾ, ಇದ್ರ ಚರ್ಚೆನೆ ಆಗ್ತಾ ಐತೆ. ಅಥವಾ ಕೃಷಿ ಸಚಿವರನ್ನು ನೀವು ಇದುವರೆಗೆ ಏನಾದ್ರೂ ಅಪಾಯಿಂಟ್ ಮಾಡಿದೀರಾ, ಅಥವಾ ನೀರಾವರಿ ಸಚಿವರು ಆಸಕ್ತಿ ಇಲ್ಲದವರಿಗೆ ಕೊಟ್ಬಿಟ್ಟಿದ್ದೀರಾ? ಇವರಿಗೆ ಸ್ವಲ್ಪನಾದ್ರೂ ನೋಡಿ. ನಾವು ಅನೇಕ ಬಾರಿ ಹೇಳ್ಬೇಕು ಅಂತ ಹೇಳಿದ್ರೆ ಮೆಟ್ಟೂರು ಡ್ಯಾಮ್ ಅದ್ರ ಬಗ್ಗೆ ನಾವು ಇಲ್ಲಿಯ ಕತೆ ನಾವು ಚಾನೆಲ್ ನೋಡ್ತಾ ಇರ್ತೀವಿ. ಇಲ್ಲಿ ಇಷ್ಟಿದೆ, ಇಲ್ಲಿ ಇಷ್ಟು TMC ಇದೆ, ಎಲ್ಲವನ್ನ ನಾವು ಡಿಸ್ಕಸ್ ಮಾಡ್ತಾ ಇರ್ತೀವಿ. ತಮಿಳ್ನಾಡಲ್ಲಿ ಮೆಟ್ಟೂರು ಡ್ಯಾಮ್ ಅಲ್ಲಿ ಈಗ ನಾವು ನಿನ್ನೆ ತಾನೇ ನೋಡಿದೆ, ನಿಮ್ಮ ಕಾಂಗ್ರೆಸ್ ಪಕ್ಷದ ಒಬ್ರು ಶಾಸಕರು ಮಂಡ್ಯದ ರವಿಗಣಗರು ಮಾತಾಡ್ತಿದ್ರು. ವಿಡಿಯೋ ತಗೊಂಡ್ಬಿಟ್ಟು ನಾನು ತೋರಿಸ್ತಾ ಇದ್ದೀನಿ, ಅಲ್ಲಿ ಅಷ್ಟು ನೀರಿದೆ, ಅಲ್ಲಿ ಸಮುದ್ರಕ್ಕೆ ನೀರು ಹೋಗ್ತಾ ಇದೆ. ನೋಡಿ, ನಮ್ಗೆ ಇಲ್ಲಿ ಕುಡಿಯಕ್ ನೀರು ಬೇಕು. ಕುಡಿಯುವ ನೀರಿನ ಇಷ್ಟು ತೊಂದರೆ ಇರುವಾಗ, ಇಷ್ಟೆಲ್ಲ ತೊಂದರೆಗಳು ರೈತರಿಗೆ, ಕುಡಿಯುವ ನೀರು ಬರದ ಹಾಹಾಕಾರ ಇರುವಾಗ, DK ಶಿವಕುಮಾರ್ ಅವರು ಇಲ್ಲಿ ಬಿಡದಿಯಲ್ಲಿ ಟೌನ್ಶಿಪ್ ಕಟ್ಟುವ ಬಗ್ಗೆ, ಸಚಿವ ಸಂಪುಟದ ಬಗ್ಗೆ, ಡೆಲ್ಲಿಯಲ್ಲಿ ವಾಸ್ತವ್ಯ ಹೂಡೋ ಬಗ್ಗೆ, ಇದ್ರ ಬಗ್ಗೆ ರಾಜ್ಯದ ಜನರ ಬಗ್ಗೆ, ರಾಜ್ಯದ ರೈತರ ಬಗ್ಗೆ ಹಿತ ಇಲ್ಲ. ಇದಿದ್ರೆ ಈ ತರ ಮಾಡ್ತಾ ಇರ್ಲಿಲ್ಲ. ಒಗ್ಗಟ್ಟಲ್ಲಿ ನಾವು ಮತ್ತೊಮ್ಮೆ ರೈತರ ಬಗ್ಗೆ ಸರ್ಕಾರಕ್ಕೆ ಹಿತ ಕಾಪಾಡಬೇಕು ಅನ್ನೋ ಉದ್ದೇಶ ಇಲ್ಲ. ಹಂಗಾಗಿ ಮುಖ್ಯಮಂತ್ರಿಗಳೇ ತಮಿಳುನಾಡು ಪರವಾಗಿದ್ದಾರೆ ಅಂತ ಅನ್ಸುತ್ತೆ. ಅವ್ರನ್ನ ಓಲೈಕೆ ಮಾಡ್ಕೊಳ್ಳೋದಕ್ಕೆ ಈ ರೀತಿ ಫೇಲ್ಯೂರ್ ಆಗಿದೆ. ಕೆರೆಗಳು ಬತ್ತಿ ಹೋಗಿದೆ, ಇಲ್ಲಿ ಬರ ತಾಂಡವಾಡ್ತಾ ಇದೆ. ಇಲ್ಲಿ ಇಷ್ಟೊಂದು ಇದು ಗೊತ್ತು ನೋಡಿ. ಮೊದಲೇ CM ಅವರಿಗೆ ಗೊತ್ತಿತ್ತು. ಅಲ್ಲ, CM ಅವರು ಏನ್ ಹೇಳಿದ್ರು ರೈತರಿಗೆ? ಇದು ಲಾಸ್ಟ್ ತನಕ ಅಲ್ಲ, ಇದು ಫಸ್ಟ್ ರಿಯಾಕ್ಷನ್. ನಾಗೇಂದ್ರ ಸರ್, ಫಸ್ಟ್ ರಿಯಾಕ್ಷನ್ ಏನ್ ಮಾಡಬಹುದು ಸರ್ಕಾರ ಅಂತ, ಯಾಕೆ ಹಿಂಗೆ ಪದೇ ರಾಜ್ಯಕ್ಕೆ ಅನ್ಯಾಯ? ಮೇಡಮ್, ಇದು ರಾಜ್ಯ ಸರ್ಕಾರಗಳ ವೈಫಲ್ಯಗಳು ಅಂತ ಹೇಳ್ಬೋದು. ಕಾವೇರಿ ಸಮಸ್ಯೆ ಇರೋದು ಈ ಹಿಂದೆ ತುಂಬ ಹಲವಾರು ವರ್ಷಗಳಿಂದ ಇರೋಂಥ ಸಮಸ್ಯೆಗಳಿದ್ದು, ಜ್ವಲಂತ ಸಮಸ್ಯೆ ಕಾಡ್ತಾ ಇದೆ. ಇವತ್ತು ಕನ್ನಡ ನಾಡಿನ ಜನಕ್ಕೆ ಮತ್ತು ಬೆಂಗಳೂರು, ಮೈಸೂರು, ಮಂಡ್ಯ ಇರೋಂಥ ಭಾಗದ ಜನಕ್ಕೆ ಇದು ಜ್ವಲಂತ ಸಮಸ್ಯೆ ಕಾಡ್ತಾ ಇದೆ. ಇದು ಪರ್ಯಾಯ ವ್ಯವಸ್ಥೆಗಳು ಕಣ್ಕೊಬೇಕಾದ ರಾಜ್ಯ ಸರ್ಕಾರಗಳು, ಆಯಾಯ ಮುಖ್ಯಮಂತ್ರಿಗಳು ಆಗೋ ಟೈಮ್ ಬಂದಾಗ ಕಾವೇರಿ ಇಶ್ಯೂಗಳು ಪ್ರತಿ ಸಲ ನಡೆದಿದೆ. ಅದಕ್ಕೆ ಪರ್ಯಾಯ ವ್ಯವಸ್ಥೆ ನೋಡದೇ ಇರೋದೇ ನಮ್ಮ ದೊಡ್ಡ ಒಂದು ಗಂಡಾಂತರದ ಸಮಸ್ಯೆ ಇವತ್ತು ಬಂದು ನಮಗೆ ತಲೆಗುಡ್ಡಿದೆ. ಇವತ್ತು ನಾವು ಏನು ಹೇಳ್ಬೋದು ಅಂದರೆ, ರಾಜ್ಯದ ಮುಖ್ಯಮಂತ್ರಿ ಪ್ರಣಾಳಿಕೆಯಲ್ಲಿ ಏನು ಹೇಳಿದರು, ನಾವು ಮೇಕೆದಾಟನ್ನ ಬೆಂಗಳೂರಿಂದ ಮೇಕೆದಾಟು ಮಾಡಿದ ಅಜೆಂಡಾ ಏನವರು ಬೆಂಗಳೂರಿಗೆ ನೀರು ತರ್ತೀವಿ ಅಂತ ಅಜೆಂಡಾ ಮಾಡಿದ್ರು. ಬಂದ ಕೂಡಲೇ ಅವ್ರು ಏನು ಮಾಡಿದ್ರು, ಕುರ್ಚಿ ಹೋರಾಟಕ್ಕೆ ಹೇಳಿದ್ರು. CM ನಾನು ಯಾವಾಗ ಆಗಬೇಕು, ಯಾವಾಗ ಅಧಿಕಾರ ಕಿತ್ಕೊಬೇಕು ಅನ್ನೋ ಒಂದು 3 ವರ್ಷ ಅದೇ ಒಂದು ಚಿಂತಾಜನಕ ಪರಿಸ್ಥಿತಿಯಿಂದ DK ಶಿವಕುಮಾರ್ ಅವರು ಕಾವೇರಿ ಮೇಕೆದಾಟು ಬಗ್ಗೆ ಯಾವುದೇ ಒಂದು ಪರ್ಯಾಯ ವ್ಯವಸ್ಥೆ ಮಾಡೋಕ್ಕೆ ಅವರು ಮುಂದಾಗಿಲ್ಲ. ಸುಪ್ರೀಂ ಕೋರ್ಟ್ ಆರ್ಡರ್ 2018ರಲ್ಲಿ ಆಯಿತು. ಕಾವೇರಿ ಅಣೆಕಟ್ಟಲ್ಲಿ, ಕಾವೇರಿ ಮೇಕೆದಾಟು ಹತ್ರ ನಾವು ಒಂದು ಡ್ಯಾಮ್ ಕಟ್ಟಬೇಕಾದ್ರೆ ಯಾವುದೇ ಆದೇಶ ಬೇಕಾಗಿಲ್ಲ, ಕಟ್ಬೋದು, ಸ್ವತಂತ್ರವಾಗಿ ಕರ್ನಾಟಕ ಕಟ್ಬೋದು ಅಂತಲೇ ಸುಪ್ರೀಂ ಕೋರ್ಟ್ ಆರ್ಡರ್ ಬಂತು. ಆದರೆ ಇಲ್ಲಿ ವೈಜ್ಞಾನಿಕ ತೊಂದರೆಗಳನ್ನ ಸರಿಯಾಗಿ ಟೆಕ್ನಿಕಲ್ ಆಗಿ ಅಲ್ಲಿ ತಮಿಳುನಾಡಿಗೆ ತಿಳಿಸೋದ್ರಲ್ಲಿ ವಿಫಲ ಆಗಿದೆ ರಾಜ್ಯ ಸರ್ಕಾರ. ಇವತ್ತು ಏನಾಗ್ತಾ ಇದೆ, ಇವತ್ತು ವಿಜಯ್ ಅವರು ಬಂದಿದ ತಕ್ಷಣ ಹೇಳ್ತಾ ಇದ್ದಾರೆ, ನಾವು ಕಾವೇರಿ ನೀರನ್ನ ಯಾವುದೇ ಕಾರಣಕ್ಕೂ ನಾವು ಡ್ಯಾಮ್ ಕಟ್ಟಬೇಡ ಅಂತ ಅವರು ಒಂದು ಸೂಚನೆ ಕೊಟ್ಟರು. ಆ ಸೂಚನೆ ಮನೆಗೆ ಇವಾಗ ಇದೊಂದು ಅನ್ಕೊಂಡು ಉರಿತಾ ಇದೆ. ಇವತ್ತು ಏನಾಯಿತು, ರಾಜ್ಯದ ಮುಖ್ಯಮಂತ್ರಿ ಆದವರು ಹೋಗಿ ಮೇಕೆದಾಟಲ್ಲಿ ಹೋಗ್ಬಿಟ್ಟು ತಪ್ಪದಲ್ಲೆಲ್ಲ ದೋಣಿಲೆಲ್ಲ ಹೋಗಿ ವೀಕ್ಷಣೆ ಮಾಡ್ಕೊಂಡು ಮತ್ತೆ ಫೋಟೋ ಶೂಟ್ ಮಾಡ್ಕೊಂಡು
ಮಾಡ್ಕೊಂಡು ಬಂದಂಥ ಮುಖ್ಯಮಂತ್ರಿ ಇವತ್ತು ವಿಜಯ್ಗಿರೋಂಥ ಕಾಳಜಿ ರಾಜ್ಯದ ಮುಖ್ಯಮಂತ್ರಿಗೆ ಹಾಕಿಲ್ಲ. ಇವತ್ತು ಅವರು ಬಂದು ನಮ್ಮ ಡ್ಯಾಮ್ಗಳು ವೀಕ್ಷಣೆ ಮಾಡ್ತೀನಿ ಅಂತ ಇದ್ದಾರಲ್ಲ, ಇಲ್ಲಿವರೆಗೂ ನಾವು ಹರಿಸಿರೋ ನೀರುಗಳಲ್ಲಿ ಎಷ್ಟು ಸ್ಟೋರೇಜ್ ಮಾಡ್ಕೊಂಡಿದ್ದಾರೆ, ಅವರಲ್ಲಿರೋಂಥ 3 ಡ್ಯಾಮ್ಗಳಿದ್ದಾವೆ, ಅಲ್ಲಿ ಎಷ್ಟು ವಾಟರ್ ಸ್ಟೋರೇಜ್ ಆಗಿದೆ ಅಂತ ಏನೋ ಸಮೀಕ್ಷೆ ಮಾಡಿದ್ದಾರೆ. ನಮ್ಮ ಕರ್ನಾಟಕದ ಕಾವೇರಿ ಸಮೀಕ್ಷೆ ಕಮಿಟಿಯಲ್ಲಿರುವಂಥ ಅಧಿಕಾರಿಗಳು ತಮಿಳ್ನಾಡಿಗೆ ಹೋಗಿ ಅಲ್ಲಿಂದ ಡ್ಯಾಮ್ಗಳಲ್ಲಿ ಸ್ಟೋರೇಜ್ ಇರೋ ವಾಟರ್ ಬಗ್ಗೆ ಯೋಚನೆ ಮಾಡಿದ್ರ, ಎಷ್ಟು ವಾಟರ್ ಸಮುದ್ರಕ್ಕೆ ಹೋಗಿದೆ ಅಂತ ಅದ್ರ ಬಗ್ಗೆ ಏನಾದ್ರು ಮಾಹಿತಿ ಇದೆಯಾ? ಇವತ್ತು ತಮಿಳ್ನಾಡಿನ ಮುಖ್ಯಮಂತ್ರಿ ಬಂದರೆ ಇವರು ರೆಡ್ ಕಾರ್ಪೆಟ್ ಹಾಕೋಂಥ ರಾಜ್ಯ ಸರ್ಕಾರ ಇವತ್ತು ಇಂಡಿಯಾ ಒಕ್ಕೂಟದಲ್ಲಿ ಇದೆಯಲ್ಲ, ಅವ್ರಿಗೆ ಕ್ಲಿಯರ್ ಮಾಹಿತಿ ಕೊಡಬೇಕು. ನೋಡಿ, ನಮಗೆ ಕುಡಿಯೋಕೆ ನೀರಿಲ್ಲ, ನಾವು ಕುಡಿದ್ರೇ ಬದುಕೋದು, ನೀವು ಬೆಳೆಗೆ ನೀರು ಕೇಳ್ತಾ ಇದ್ದೀರಾ. ನಮಗೆ ಮಾನ್ಸೂನ್ ಇರೋದೇ ಜೂನ್ ಜುಲೈ ಆಗಸ್ಟಲ್ಲಿ, ನಿಮಗೆ ಮಾನ್ಸೂನ್ ಸ್ಟಾರ್ಟ್ ಆಗೋದು ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಅಲ್ಲಿ ಸ್ಟಾರ್ಟ್ ಆಗುತ್ತೆ. ನಮಗೆ ಜನವರಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಅಲ್ಲಿ ನಮಗೆ ಕುಡಿಯಕ್ಕೆ ನೀರು ಬೇಕು. ನಮ್ಮ ನೀರು ನೀವು ಕೇಳ್ತಾ ಇದ್ರಿ ಸರಿ ಅಂತೇಳಿ ವೈಜ್ಞಾನಿಕವಾಗಿರೋಂಥ ಟೆಕ್ನಿಕಲ್ ಇಶ್ಯೂಸ್ನ ಕ್ಲೀನಾಗಿ ಅವ್ರಿಗೆ ಹೇಳ್ಬೇಕಾಗಿದೆ. ಅದನ್ನ ಇವತ್ತು ರಾಜ್ಯ ಸರ್ಕಾರ ವಿಫಲ ಆಗಿದೆ. ಟೆಕ್ನಿಕಲ್ ಇಶ್ಯೂಸ್ ಏನು ಅಂತ ನೀವು ಕೂಡ ಮನವರಿಕೆ ಮಾಡ್ಬೇಕೀಗ. ಯಾಕಂದ್ರೆ ಸುಮ್ನೆ ನಾವು ಕೂತ್ಕೊಂಡು ಟೆಕ್ನಿಕಲ್ ಇಶ್ಯೂಸ್ ಅಂತ ಅನ್ನೋದಕ್ಕಿಂತ ಏನ್ ಮಾಡಬಹುದು ಅನ್ನೋದ್ರ ಬಗ್ಗೆ ನಾವು ಚರ್ಚೆ ಮಾಡೋಣ. ಬರ್ತೀನಿ ನಂದನ್ ಕಶ್ಯಪ್ ಸರ್, ಯಾಕೆ ಫೇಲ್ಯೂರ್ ಸರ್? ಮತ್ತೆ ರಾಜ್ಯಕ್ಕೆ ಇಂಥದ್ದೊಂದು ಆದೇಶ ಬರುತ್ತೆ ಅಂತಂದ್ರೆ ಹೆಂಗ್ ಸಹಿಸ್ಕೊಳ್ಳೋದು ಸಾಧ್ಯ ಅಂತ? 3-4 ವರ್ಷಕ್ಕೊಮ್ಮೆ ಬರಗಾಲ ಇದ್ದೇ ಇರುತ್ತೆ. ಯಾವಾಗ್ಲೂ ಕೂಡ ಕಾವೇರಿ ನದಿ ನೀರು ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ವ್ಯತಿರಿಕ್ತವಾಗಿ ಆದೇಶ ಬರೋದು ರಾಜ್ಯದ ವಿರುದ್ಧವಾಗೇನೆ ಅಂತ. ಯಾಕೆ ಹಿಂಗೆ ಪರಿಸ್ಥಿತಿ? ಇದಕ್ಕೆ ಪರ್ಮನೆಂಟ್ ಸೊಲ್ಯೂಷನ್ ಏನು ಅಂತ? ಮೇಕೆದಾಟು ಯೋಜನೆ ಇಂಪ್ಲಿಮೆಂಟ್ ಆದ್ರೆ ಮೋಸ್ಟ್ಲಿ ಪರಿಹಾರ ಸಿಗಬಹುದು ಅನ್ನೋ ನಿರೀಕ್ಷೆ ಇದೆ. ನೋಡಿ, ನಮ್ಮ ಮುಖ್ಯಮಂತ್ರಿಗಳು DK ಶಿವಕುಮಾರ್ ಸಾಹೇಬ್ರು ನಾವು ಮೇಕೆದಾಟು ಯೋಜನೆ ಮಾಡಕ್ಕೆ ಪಣ ತೊಟ್ಟಿದ್ದೀವಿ, DPRನ ನಿನ್ನೆ ವಾಪಸ್ ತರಿಸ್ಕೊಂಡ್ಬಿಟ್ಟಿದ್ದಾರೆ ಕೇಂದ್ರ ಸರ್ಕಾರದವರು. ಅದಲ್ಲದೆ ನಮಗೆ ಫಾರೆಸ್ಟ್ ಕ್ಲಿಯರೆನ್ಸ್ ಬೇಕು ಸೆಂಟ್ರಲ್ ಗೌರ್ಮೆಂಟ್ ಇಂದ ಫಾರೆಸ್ಟ್ ಕ್ಲಿಯರೆನ್ಸ್ ಬೇಕು. ಅದನ್ನ ಕೊಡಿಸಿದ್ರೆ ನಾವು ರೆಡಿ ಇದ್ದೀವಿ. ಅದೊಂದು ನ್ಯಾಷನಲ್ ಪ್ರಾಜೆಕ್ಟ್. ಯಾರು ಕೊಡಿಸಬೇಕು ನಂದನ್ ಕಶ್ಯಪ್ ಸರ್? ಸೆಂಟ್ರಲ್ ಗೌರ್ಮೆಂಟ್ ಮೇಡಮ್. ಸೆಂಟ್ರಲ್ ಗೌರ್ಮೆಂಟ್ ಯಾರು ಒತ್ತಡ ಹಾಕಬೇಕು? ನಾವು ಹಾಕಿದೀವಲ್ಲ ಮೇಡಮ್. ಪ್ರತಿ ಮೀಟಿಂಗ್ ಅಲ್ಲೂ ನಮ್ಮ DK ಶಿವಕುಮಾರ್ ಸಾಹೇಬ್ರು ಹೋದಾಗ ಈ ಮೇಕೆದಾಟು ಯೋಜನೆ ಬಗ್ಗೆ, ಕಳಸಾ ಬಂಡೂರಿ ಯೋಜನೆ ಬಗ್ಗೆ, ಮತ್ತೆ ಅಪ್ಪರ್ ಭದ್ರಾ ಯೋಜನೆ ಬಗ್ಗೆ, ಮತ್ತೆ ಆಲ್ಮಟ್ಟಿ ಇದನ್ನ ರೈಸ್ ಮಾಡೋದ್ರ ಬಗ್ಗೆ ನಿರಂತರವಾಗಿ ಅವರು DCM ಆಗಿದ್ದಾಗ ಒಂದು ತಂಡನ ಕಟ್ಕೊಂಡೋಗಿ ಪ್ರತಿ ಸಲಿನೂ ಅವರು ಒತ್ತಡ ಹಾಕಿದ್ದಾರೆ. ಹಾಗಾಗಿ ನಮ್ಮ ರಾಜ್ಯದ ಜಲ ನೆಲ ವಿಚಾರದಲ್ಲಿ ಬಂದ್ರೆ ನಾವು ಕಾಂಪ್ರಮೈಸ್ ಇಲ್ಲ, ನಾವು ರೈತರ ಪರವಾಗಿದ್ದೀವಿ. ಯಾವ ಸರ್ಕಾರವೂ ಕೂಡ ಇವಾಗ ದೇವೇಗೌಡರ ಕಾಲದಲ್ಲೂ, ಯಡಿಯೂರಪ್ಪನವ್ರ ಕಾಲದಲ್ಲೂ, ಬೊಮ್ಮಾಯಿ ಕಾಲದಲ್ಲೂ, ಶೆಟ್ಟರ್ ಕಾಲದಲ್ಲೂ, ಮತ್ತು ನಮ್ಮ ಸದಾನಂದ ಗೌಡರ ಕಾಲದಲ್ಲೂ, ಸಿದ್ದರಾಮಯ್ಯನವ್ರ ಕಾಲದಲ್ಲೂ, ಶಿವಕುಮಾರ್ ಸಾಹೇಬ್ರ ಕಾಲದಲ್ಲೂ ಎಲ್ಲರೂ ಕೂಡ ಇವಾಗ ವ್ಯತಿರಿಕ್ತವಾಗಿ ಸುಪ್ರೀಂ ಕೋರ್ಟ್ ವಿರುದ್ಧವಾಗಿ ನಾವು ನಡ್ಕೊಳಕ್ಕಾಗದ ಅಂತ ತಮಗೂ ಗೊತ್ತು, ಅವ್ರಿಗೂ ಗೊತ್ತು, ನಮಗೂ ಗೊತ್ತು. ಆದರೆ ನಾವು ಭಾನುವಾರ ನಮ್ಮ ಮುಖ್ಯಮಂತ್ರಿಗಳು ಸಭೆ ಕರೆದಿದ್ದಾರೆ. ರಾಜ್ಯದ ಮುತ್ಸದಿ ನಾಯಕರನ್ನೆಲ್ಲಾನು ಸಭೆ ಕರೆದಿದ್ದಾರೆ. ನಿಮ್ಮ ಸಲಹೆಗಳನ್ನ ಕೊಡಿ. ಎಲ್ಲ ಮಾಜಿ ಮುಖ್ಯಮಂತ್ರಿಗಳು ಕಶ್ಯಪ್ ಸರ್, ಈಗ